ಸರ್ ಮುಂದುವರೆದು ನಮಗೋಸ್ಕರ ತಾವಿಬ್ಬರು ಕೂಡ ಒಂದು ಡುಯೆಟ್ ಹಾಡನ್ನು ಹಾಡಬೇಕು ಅಂತ ಮನವಿ ಮಾಡ್ತೀವಿ. ಕನ್ನಡ ಕೋಗಿಲೆ ಈ ಸಂಸ್ಥೆ ಬಹುಶಃ 3ನೇ ವರ್ಷದ್ದು ಅನಿಸುತ್ತಲ್ಲ ವಾರ್ಷಿಕೋತ್ಸವ. ಹುಸೇನ್ ಹೆಜ್ಮಾಡಿಯವರು ಅತ್ಯುತ್ತಮ ಗಾಯಕರು ಕೂಡ. ಸ್ಮ್ಯೂಲ್ನಲ್ಲಿ ನಾನು ಅವರು ಒಟ್ಟಿಗೆ ಬಹಳಷ್ಟು ಗೀತೆಗಳನ್ನ ಹಾಡಿದ್ದೀವಿ. 3 ವರ್ಷದಿಂದ ನನ್ನನ್ನು ಅತಿಥಿ ಗಾಯಕನ ಕರೀತಾ ಇದ್ದಾರೆ. ಅವರ ಅಭಿಮಾನಕ್ಕೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಈ ಸಂಸ್ಥೆಯ ಅಡಿಯಲ್ಲಿ ಹಾಡುವಂತಹ ಎಲ್ಲ ಗಾಯಕ ಗಾಯಕಿಯರು ಬಹಳ ಚೆನ್ನಾಗಿ ಹಾಡ್ತಾ ಇದ್ದೀರಾ. ನಾನು 3ನೇ ಸತಿ ಕೇಳ್ತಾ ಇರೋದ್ರಿಂದ ಮತ್ತು ಕೆಲವು ಹೊಸ ಮುಖಗಳನ್ನ ಕೂಡ ನಾನು ನೋಡ್ತಾ ಇದ್ದೀನಿ. ಚೆನ್ನಾಗಿ ಹಾಡ್ತಾ ಇದ್ದೀರಾ. ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ನಿಮಗೆ ಹಾಡುವಂಥ ಪ್ರತಿಭೆ ಇನ್ನೂ ಜಾಸ್ತಿ ಇದೆ, ಆದರೆ ನೀವು ಅದನ್ನು 100% ಯುಟಿಲೈಸ್ ಮಾಡ್ಕೋತಾ ಇಲ್ಲ ಅಂತ ನನ್ನ ಭಾವನೆ. ಕೆಲವರು ವಾಯ್ಸ್ಗಳೆಲ್ಲ ಎಷ್ಟು ಚೆನ್ನಾಗಿದೆ. ನಾನು ಶೈಲಜಾ ಪ್ರಸಾತಿಮಯ ಗುರು ಎಲ್ಲ ನಾವು ಅದೇ ಮಾತಾಡ್ಕೋತಾ ಇದ್ವಿ. ವಾಯ್ಸ್ ತುಂಬ ಚೆನ್ನಾಗಿದೆ, ಶ್ರುತಿ ರಾಗ ತಾಳ ಸ್ವರ ಎಲ್ಲ ಜ್ಞಾನ ಇದೆ, ಭಾವ ಗೊತ್ತಿದೆ. ಇನ್ನೂ ಸ್ವಲ್ಪ ಜಾಸ್ತಿ ಎಫರ್ಟ್ ಬೇಕು. ನಾನು ಯಾವತ್ತೂ ನೆಗೆಟಿವ್ ಕಾಮೆಂಟ್ ಮಾಡೋದೇ ಜಾಸ್ತಿ. ಹೊಗಳೋರು ಎಲ್ಲರೂ ಹೊಗಳ್ತಾರೆ. ಒಂದು ಹಾಡು ಹಾಡ್ಬಿಟ್ಟು ಕೆಳಗೆ ಇಳಿತಿದ್ದಾಗ ನಾವು ಅಂತ ಹೊಡ್ಕೋತಾರೆ, ಚಪ್ಪಾಳೆ ಹೊಡಿತಾರೆ. ಅಷ್ಟಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಬಾರ್ದು ನಿಮಗೆ. ನಾನು ಹೇಳೋದು ಏನು ಗೊತ್ತಾ, ನಿಮ್ಗೆ ಕೆಪಾಸಿಟಿ ಇದ್ದರೆ ನೀವು ಅದನ್ನು ಯುಟಿಲೈಸ್ ಮಾಡ್ಕೋಬೇಕು, ಫುಲ್ ಯುಟಿಲೈಸ್ ಮಾಡ್ಕೋಬೇಕು, ಫುಲ್ ಉಪಯೋಗಿಸ್ಕೋಬೇಕು. ಏನೋ ಹಾಡಿದ್ರೆ ಆಯಿತು ಉಡಾಫೆ ಅಂತ ಖಂಡಿತ ಬೇಡ. ಯಾಕೆ ಅಂತಂದರೆ ಆ SP ಬಾಲಸುಬ್ರಹ್ಮಣ್ಯಂ ಅಣ್ಣವರು, ಜಾನಕಮ್ಮ, ವಾಣಿ ಜಯರಾಮ್ ಇವರೆಲ್ಲರೂ ದೇವ್ರುಗಳವರು. ನಿಜ ಹೇಳ್ತೀನಿ, ಅವರೆಲ್ಲ ದೇವರುಗಳು, ದೇವದೂತರು ಬೇಕಾದ್ರೆ ಕರೀರಿ ಅವ್ರನ್ನ. ನಮ್ಮನ್ನು ದೇವ್ರ ಹತ್ರ ಕರ್ಕೊಂಡು ಹೋಗೋಕ್ಕೆ ಬಂದಿರುವಂಥ ಮನುಷ್ಯರು, ದೇವದೂತರವರು. ನಾವು ಅಸಡ್ಡೆಯಾಗಿ ಉಡಾಫೆಯಿಂದ ಹಾಡಿದ್ರೆ ಅವ್ರಿಗೊಂಥರ ಅವಮಾನ ಮಾಡ್ದಂಗಾಗತ್ತೆ. ಅದಕ್ಕೋಸ್ಕರ ನೀವಿನ್ನೂ ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕು. ಇದಿನ್ನೂ ಕರೋಕಿನಲ್ಲಿ ಹಾಡ್ತಾ ಇರೋದು, ಇನ್ನೂ ಲೈವ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಇರುತ್ತೆ. ಅದ್ರ ಜೊತೆ ಹಾಡುವಂಥ ಅನುಭವ ಕೂಡ ನಿಮಗೆ ಸಿಗಬೇಕು. ನಿಮಗೆ ಆ ಕೆಪ್ಯಾಸಿಟಿ ಇದೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ನೀವಿನ್ನೂ ಚೆನ್ನಾಗಿ ಹಾಡಬೇಕು, ಇನ್ನೂ ಚೆನ್ನಾಗಿ ಅಭ್ಯಾಸ ಮಾಡಿ. ಆ ಮೂಲ ಗಾಯಕರಿಗೆ ಏನು ಅವ್ರೇನು ಕಷ್ಟಪಟ್ಟು ಹಾಡಿದ್ದಾರೆ, ಅವ್ರಿಗೇನು ಸಂಗೀತ ಸರಸ್ವತಿ ಒಲಿದಿತ್ತಲ್ಲ, ಅದಕ್ಕೆ ನೀವು ಅದರ ಹತ್ರನಾದರೂ ಬರಬೇಕು, ಅವರಿಗೆ ನ್ಯಾಯ ಸಲ್ಲಿಸಬೇಕು ಆ ಮೂಲ ಗಾಯಕರಿಗೆ. ಇದು ನನ್ನ ಕಳಕಳಿಯ ಮನವಿ. ಯಾರು ದಯವಿಟ್ಟು ಇದನ್ನು ಅನ್ಯಥಾ ಭಾವಿಸಬೇಡಿ. ನಾವು ಏನು ಪರ್ಫೆಕ್ಟ್ ಅಲ್ಲ, ನಾನು 1000 ಮಿಸ್ಟೇಕ್ಸ್ ಮಾಡ್ತೀನಿ. ಆದರೆ ಪ್ರತಿ ಸಲನೂ ಇವತ್ತು ಈ ಹಾಡಲ್ಲಿ 10 ಮಿಸ್ಟೇಕ್ ಮಾಡಿದರೆ ನೆಕ್ಸ್ಟ್ ಹಾಡಲ್ಲಿ ನಾನು 9 ಮಿಸ್ಟೇಕ್ ಮಾಡುವಂಥ ಒಂದು ಮೆಂಟ್ಯಾಲಿಟಿ ಬೆಳೆಸ್ಕೋಬೇಕು. 1 ಮಿಸ್ಟೇಕ್ ಕಡಿಮೆ ಆಗಬೇಕು. ಪ್ರತಿಯೊಂದು ಹಾಡಿನಲ್ಲೂ ನಾನು ಇಂಪ್ರೂವ್ ಆಗಬೇಕು. ಈ ಥರದ್ದೊಂದು ನನ್ನ ಮೆಂಟ್ಯಾಲಿಟಿ. ದಯವಿಟ್ಟು ಇದನ್ನು ಅನ್ಯಥಾ ಭಾವಿಸದೆ ಎಲ್ಲರೂ ದಯವಿಟ್ಟು ಇದನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊತೀನಿ. ಧನ್ಯವಾದಗಳು ಸರ್ ನಿಮ್ಮ ಮಾರ್ಗದರ್ಶನಕ್ಕೆ. ಮೇಡಮ್, ತಾವು ಕೂಡ ಏನಾದರೂ 1-2 ಟಿಪ್ಸನ್ನು ಕೊಡ್ಬೋದಾ? ಮೊದಲನೇದಾಗಿ ನನ್ನನ್ನು ಇಲ್ಲಿ ಕರೆದು ಇಲ್ಲಿ ಈ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ಅನುವು ಮಾಡಿಕೊಟ್ಟಂಥ ಕನ್ನಡ ಕೋಗಿಲೆ ಪದಾಧಿಕಾರಿಗಳಿಗೆ, ಹುಸೇನ್ ಹೆಜ್ಮಾಡಿ ಅವರಿಗೆ ಹಾಗೂ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಧನ್ಯವಾದಗಳು. ಆಮೇಲೆ ಇವಾಗಷ್ಟೇ ಸರ್ ಹೇಳಿದರು, ಪ್ರತಿಯೊಂದು ಸಲ ಹಾಡುವಾಗನೂ ನಿಮ್ಮ ತಪ್ಪುಗಳು ಕಡಿಮೆ ಆಗಬೇಕು ಅಂತ ಖಂಡಿತ ನಾನು ಅದನ್ನು ಒಪ್ತೀನಿ. ಆದರೆ ಅದಕ್ಕಿಂತ ಮುಂಚೆ ನೀವು ಹಾಡುವಾಗ ನೀವೆಲ್ಲಿ ತಪ್ಪು ಮಾಡ್ತಾ ಇದ್ದೀರಿ, ನಿಮಗೆ ಎಲ್ಲಿ ಕಷ್ಟ ಆಗ್ತಾಯಿದೆ ಅಂತ ನೀವು ಗುರ್ತಿಸ್ಕೊಳ್ಳೋದಿದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್. ಅದು ಯಾವಾಗ ಬರುತ್ತೆ ಅಂದರೆ, ಮೂಲ ಗೀತೆಯನ್ನು ನೀವು ಒಂದು ಸಲ ಹಾಡೋದಕ್ಕೆ ಮೊದಲು 10 ಸರ್ತಿ 20 ಸರ್ತಿ 30 ಸರ್ತಿ ಕೇಳಬೇಕು. ಆಮೇಲೆ ನೀವು ಹಾಡುವ ಪ್ರಯತ್ನ ಮಾಡಿದಾಗ ನಿಮಗೆ ಗೊತ್ತಾಗತ್ತೆ, ನಾನು ಕೇಳಿದ್ದೇನೋ ಬೇರೆ ಇತ್ತು, ನಾನು ಇಲ್ಲಿ ಬೇರೆ ಏನೋ ಹಾಡ್ತಾ ಇದ್ದೀನಿ ಅಂತ ಹೇಳ್ಕೊಂಡು. ಹಾಗೆ ಹಾಡ್ತಾ ಮತ್ತು ನಾನು ಪರ್ಫೆಕ್ಷನ್ ಸಾಧಿಸಿದ್ದೀನಿ ಅಂತ ಖಂಡಿತ ನಮಗೆ ಬರೋದೇ ಇಲ್ಲ. ಮತ್ತು ನಾವು ನಮ್ಗೆ ಪರ್ಫೆಕ್ಟ್ ಅಂತ ಅನಿಸಿದಾಗಲೂ ಮತ್ತೆ ಮೂಲಗೀತೆಯನ್ನು ಕೇಳುವಾಗ ಅಯ್ಯೋ ನಮಗೆ ಎಲ್ಲೋ ಕೊರತೆ ಅಂತ ನಮಗೆ ತುಂಬ ಸಲ ಅನಿಸಿದೆ ಅಲ್ಲ ಪ್ರಸಾದ್? ಎಷ್ಟೋ ಸಲ ಚೆನ್ನಾಗಿ ಬಂದಿದೆ ಅಂತ ನಮಗೆ ಅನಿಸಿರುತ್ತೆ. ಆದರೆ ಮತ್ತೆ ಮೂಲಗೀತೆಯನ್ನು ಕೇಳುವಾಗ ಅಯ್ಯೋ ಅಲ್ಲಿ ಅದೇನೋ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ನಮಗೆ ಬರಲೇ ಇಲ್ವಲ್ಲ ಅಂತ ಅನಿಸುತ್ತೆ. ಹಾಗೆ ನಮ್ಮ ಹಾಡಿನಲ್ಲಿರುವ ತಪ್ಪನ್ನು ಗುರುತಿಸ್ಕೊಳ್ಳುವಂತಹ ಕೆಪ್ಯಾಸಿಟಿ ಮೊದಲು ನೀವು ಬೆಳೆಸ್ಕೊಳ್ಬೇಕು. ಅದು ಯಾವಾಗ ಬರುತ್ತೆ ಅಂದರೆ, ಮೂಲಗೀತೆಯನ್ನು ನೀವು ಎಷ್ಟು ಸರ್ತಿ ಕೇಳ್ತೀರೋ ಆವಾಗ ಅದನ್ನು ನಿಮ್ಮದಾಗಿಸ್ಕೊಳ್ತೀರಿ. ನೀವು ಆ ಹಾಡನ್ನು ಯಾವಾಗ ನಿಮ್ಮದಾಗಿಸ್ಕೊಳ್ತೀರಿ ಆವಾಗ ಅದು ಆ ಹಾಡು ನಿಮ್ಮದಾಗಿ ಹೊರಗೆ ಬರುತ್ತೆ. ಇದು ನನ್ನ ಭಾವನೆ. ಒಂದು ಉದಾಹರಣೆ ಕೊಡ್ತೀನಿ ನೋಡಿ. ಅವ್ರು ಹೇಳಿದ್ದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ.
ಹೊಸ ಬಾಳಿಗೆ ನೀ ಜೊತೆಯಾದೆ. ಈ ಹಾಡನ್ನು ಕೇಳಿದ್ದೀರ ನೀವು? ಅದರಲ್ಲಿ ಒಂದು ಲೈನ್ ಬರುತ್ತೆ, ಹೊಸ ಆನಂದ ನೀನಿಂದು ತಂದೆ, ಹೊಸ ರಾಗ ಹೊಸ ಭಾವ. ನೆಕ್ಸ್ಟ್ ಲೈನ್, ಹೊಸ ಭಾವಗೀತೆಯೇ ಹೊಸ ಭಾವಗೀತೆ. ಭಾವ ಅನ್ನೋದಲ್ಲೇ ಭಾ ಅನ್ನೋ ಅಕ್ಷರದಲ್ಲಿ SP ಬಾಲಸುಬ್ರಹ್ಮಣ್ಯಂ 8 ಸ್ವರಗಳನ್ನ ಹಾಡಿದ್ದಾರೆ. ಭಾ ಅನ್ನೋ ಒಂದು ಅಕ್ಷರದಲ್ಲಿ 8 ಸ್ವರ ಇದೆ. ನಮ್ಗೆ ಈ ಜನ್ಮದಲ್ಲಿ 8 ಸ್ವರ ಬರಲ್ಲ, ಅಟ್ಲೀಸ್ಟ್ 4 ಬರೋದಕ್ಕೆ ಟ್ರೈ ಮಾಡಬೇಕಲ್ವಾ? ಹೊಸ ಭಾವಗೀತೆ ಅಂತ ಹಾಡಿಬಿಟ್ರೆ ಏನಿರುತ್ತೆ ಅದರಲ್ಲಿ? ಆ 8 ಸ್ವರಗಳು ಬರೋದಕ್ಕೆ ಪ್ರಯತ್ನ ಇರಬೇಕು, ಅಟ್ಲೀಸ್ಟ್ ಒಂದು 4 ಬರುತ್ತೆ. ಅದರಿಂದ ತುಂಬ ಸೀರಿಯಸ್ ಆಗಿ ತೊಗೊಳ್ಳಿ ಹಾಡೋದನ್ನು. ಮತ್ತು ನಾನು ಈ ಮಾತನ್ನು ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ ಆ ಕೆಪ್ಯಾಸಿಟಿ ಇದೆ, ಹಾಡುವಂಥ ಕೆಪ್ಯಾಸಿಟಿ ಇದೆ. ನಿಮಗೆ ಕೆಪ್ಯಾಸಿಟಿ ಇಲ್ಲ, ನಿಮಗೆ ಶ್ರುತಿ ಅಂದರೆ ಏನು ಅಂತ ಗೊತ್ತಿಲ್ಲ, ಸ್ವರ ಅಂದರೆ ಏನು ಅಂತ ಗೊತ್ತಿಲ್ಲ ಅಂದರೆ ನಾನು ಈ ಮಾತುಗಳನ್ನ ನಿಮಗೆಲ್ಲ ಹೇಳ್ತಾನೆ ಇರಲಿಲ್ಲ. ನಿಮಗೆ ಆ ಕೆಪ್ಯಾಸಿಟಿ ಇರೋದ್ರಿಂದ ಅದನ್ನು ಫುಲ್ ಉಪಯೋಗಿಸ್ಕೊಳ್ಳಿ ಅಂತ ಈ ಮಾತನ್ನು ಹೇಳ್ತಾ ಇದ್ದೀನಿ. ಧನ್ಯವಾದಗಳು ಸರ್. ನೀವು ಹೇಳಿರುವಂಥ ಎಲ್ಲ ಟಿಪ್ಸ್ಗಳನ್ನು ಅಳವಡಿಸ್ಕೊಳ್ಳೋದಕ್ಕೆ ನಮ್ಮ ಹತ್ರ ಇನ್ನೂ 1 ವರ್ಷಗಳ ಕಾಲ ಸಮಯ ಇದೆ ಅಂದ್ಕೊಳ್ತೀನಿ. ಮುಂದಿನ ವರ್ಷ ಖಂಡಿತವಾಗ್ಲೂ ನೀವು ಹೇಳಿರುವಂಥ ಎಲ್ಲ ಟಿಪ್ಸ್ಗಳನ್ನು ಅಳವಡಿಸ್ಕೊಂಡು ಇನ್ನೂ ಅದ್ಭುತವಾಗಿ ಹಾಡುವಂಥ ಪ್ರಯತ್ನಗಳನ್ನ ನಾವು ಮಾಡ್ತೀವಿ ಅಂತ ಈ ಸಮಯದಲ್ಲಿ ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮುಂದುವರೆದು ತಾವು ಟ್ರ್ಯಾಕ್ ಆಯ್ಕೆ ಮಾಡ್ಕೊಂಡಿದ್ರೆ ದಯಮಾಡಿ ಈಗ ಹಾಡನ್ನು ಹಾಡಬೇಕು. ಅದೇ ಈ ಸಮಯ ಆನಂದಮಯ ಹಾಡೋಣ ಅಂತ ಅಂದ್ಕೊಂಡಿದ್ವಿ, ಶಾಸ್ತ್ರೀಯವಾಗಿರುವಂಥದ್ದು ಅದನ್ನೇ ಹಾಕಿ. ಪ್ರಸಾದ್ತಿಮಯ ಹೆಂಗಸನ್ನೆಲ್ಲ ಸ್ಟೇಜ್ ಮೇಲೆ, ಹೆಂಗಸನ್ನೆಲ್ಲ ಹುಡುಗಿಯರನ್ನೆಲ್ಲ ಸ್ಟೇಜ್ ಮೇಲೆ ಕರೆಸಿದ್ರು. ಗುರು ಹುಡುಗರನ್ನೆಲ್ಲ ಸ್ಟೇಜ್ ಮೇಲೆ ಕರೆಸಿದ್ರು. ನನಗೆ ಈ ಪ್ರತ್ಯೇಕತೆ ಇಷ್ಟ ಇಲ್ಲ, ಗಂಡು ಬೇರೆ ಹೆಣ್ಣು ಬೇರೆ ಅಂತ ಇಲ್ಲ. ನೀವೆಲ್ಲರೂ ನಿಮ್ಮ ಸೀಟಲ್ಲೇ ಕೂತ್ಕೊಂಡು ಇದು ಕಿವಿಯಿಂದ ಕೇಳುವಂಥ ಹಾಡಲ್ಲ, ಹೃದಯದಿಂದ ಕೇಳುವಂಥ ಹಾಡು, ಶಾಸ್ತ್ರೀಯವಾಗಿರುವಂಥ ಹಾಡು. ಅಣ್ಣವರು ಅತ್ಯಂತ ಒಳ್ಳೆ ನಟ ಅಂತ ಗೊತ್ತಿದೆ, ಎಂಥ ಒಳ್ಳೆ ಗಾಯಕ ಅಂತ ಕೂಡ ಈ ಚಿತ್ರದ ಗೀತೆಗಳಿಂದ ನಿಮಗೆ ಗೊತ್ತಾಗುತ್ತೆ. ಇದು ಶಾಸ್ತ್ರೀಯವಾಗಿರುವಂಥ ಒಂದು ಹಾಡು. 3 ರಾಗನ ಅಳವಡಿಸಿದ್ದಾರೆ TG ಲಿಂಗಪ್ಪ ಸಂಗೀತ ನಿರ್ದೇಶಕರು, ಜೊತೆಗೆ S ಜಾನಕಿ ಅನ್ನುವಂತಹ ಮಹಾನ್ ಗಾಯಕಿ ಹಾಡಿದ್ದಾರೆ. ಗೀತೆನ ಹಾಡುವಂತಹ ಪ್ರಯತ್ನ ಮಾಡ್ತೇವೆ, ದಯವಿಟ್ಟು ತಪ್ಪುಗಳಿದ್ದರೆ ಕ್ಷಮಿಸಿ. ಚಿತ್ರ ಬರೀ ಆನಂದ ಮಾತ್ರ ಅಲ್ಲ, ಏ ಸಮಯ ಶೃಂಗಾರಮಯ, ಏ ಸಮಯ ಶೃಂಗಾರಮಯ, ಒಲವಿನ ಬಾಳಿನ ನವೋದಯ, ಏ ಸಮಯ ಆನಂದಮಯ. ನಿನ್ನಾಸೆ ಅತಿಯಾಗಿ ಬಳಿಸಾರಿ ಬರಲು, ಆ ನಿನ್ನಾಸೆ ಅತಿಯಾಗಿ ಬಳಿಸಾರಿ ಬರಲು, ನಾ ಪಡೆದೆ ನಿನ್ನಿಂದ ಸವಿಜೇನ ಹೊನ್ನಲು, ಏ ಸಮಯ ಶೃಂಗಾರಮಯ
ಆನಂದಮಯ. ಬೆಳ್ಳಿಯ ತೆರೆಯ ಹರಡಿದ ಹಿಮವು ಬೆಳ್ಳಿಯ ತೆರೆಯ ಹರಡಿದ ಹಿಮವು ಮುತ್ತಿನ ಮಣಿಗಳ ಹೊತ್ತಿದೆ ಸುಮವು. ಮುತ್ತಿನ ಮಣಿಗಳ ಹೊತ್ತಿದೆ ಸುಮವು. ಸಮಯ ಆನಂದಮಯ ನೂತನ ಬಾಳಿನ ಶುಭೋದಯ. ಸಮಯ ಆನಂದಮಯ. ನಾಳಿನ ಭಾಗ್ಯಕ್ಕೆ ಕಾದಿದೆ ಮಡಿಲು. ನಾಳಿನ ಭಾಗ್ಯಕ್ಕೆ ಕಾದಿದೆ ಮಡಿಲು. ಮಳೆಯನ್ನು ಸುರಿಸಿದ ಕಪ್ಪನೆ ಮುಗಿಲು. ಸಮಯ ಶೃಂಗಾರಮ್ಯ ನೂತನ ಬಾಳಿನ ಶುಭೋದಯ. ಸಮಯ ಆನಂದಮಯ.